ನೋಡ್ತಾ ಇದ್ರೆ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಯುವಕನ ಹತ್ಯೆ ಪ್ರಕರಣ, 5 ಆರೋಪಿಗಳ ಬಂಧನ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಮಾಹಿತಿ. 2028ಕ್ಕೆ ನಾನು ಏನೆಂದು ತೋರಿಸ್ತೀನಿ, ಸದನದಲ್ಲಿ ಎಚ್.ಡಿ. ರೇವಣ್ಣ ಗುಡುಗು. ಸರ್ಕಾರದ ವಿರುದ್ಧ ಬೇಸರ. ವಾಣಿ ವಿಲಾಸ ಪರೀಕ್ಷಾ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಭೇಟಿ. ವ್ಯವಸ್ಥಿತ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಶ್ಲಾಘನೆ, ಉತ್ತಮ ಫಲಿತಾಂಶದ ಭರವಸೆ. ಗಣಿಗಾರಿಕೆ ವಿರುದ್ಧ ನೆಹರು ನಗರದ ನಿರಾಶ್ರಿತರ ಆಕ್ರೋಶ. ಮೂಲಭೂತ ಸೌಕರ್ಯಗಳಿಗಾಗಿ ಆಗ್ರಹ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ. ಬೇಲೂರು ಪುರಸಭೆಗೆ ಆದಾಯಕ್ಕೆ ಕೋಕ್. ಸದಸ್ಯರ ಜಟಾಪಟಿ. ಕೌನ್ಸಿಲ್ ತುರ್ತು ಸಭೆಯಲ್ಲಿ ಸದಸ್ಯರ ವಾಗ್ವಾದ. ವಾರ್ತೆಗಳ ವಿವರ. ಹಣಕಾಸು ವಿಚಾರಕ್ಕೆ ಸಂಬಂಧಿಸಿದಂತೆ ವೈಮನಸ್ಸು ಉಂಟಾಗಿ ಯುವಕನ ಕ್ರೂರ ಹತ್ಯೆಗೆ ಕಾರಣ ಆಗಿರತಕ್ಕಂಥ ಘಟನೆ ಹಾಸನದಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಪ್ರಕರಣ ಸಂಬಂಧ 5 ಮಂದಿಯನ್ನ ಬಂಧಿಸಲಾಗಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಅವರು ಮಾಹಿತಿಯನ್ನ ನೀಡಿದ್ದಾರೆ. ನಗರದಲ್ಲಿಂದು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಅವರು, ವರುಣ್ ಕೆಎಂ ಎಂಬ ಯುವಕನನ್ನ ಅಪಹರಿಸಿ 2 ದಿನಗಳ ಕಾಲ ನಿರ್ದಯವಾಗಿ ಹಲ್ಲೆಯನ್ನು ನಡೆಸಿ ಕೊಲೆ ಮಾಡಿರ್ತಕ್ಕಂಥ ಪ್ರಕರಣದಲ್ಲಿ ಈಗಾಗಲೇ ಸತೀಶ್, ಉಮರ್, ವಿಜಯ್ ನಾಯಕ್, ದಾಸರುಕೊಪ್ಲು ಚೇತನ್ ಹಾಗೂ ಮನು ಅಂತಕ್ಕಂಥವ್ರನ್ನ ಬಂಧಿಸಲಾಗಿದೆ. ಉಳಿದ ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನ ಮುಂದುವರಿಸಲಾಗಿದೆ. ಪ್ರಕರಣದ ಪ್ರಮುಖ ಆರೋಪಿ ಶಶಾಂಕ್ ವರುಣ್ಗೆ 7,000 ರೂಪಾಯಿ ಹಣವನ್ನ ನೀಡಿದ್ದಂತೆ. ಆ ಹಣವನ್ನ ವಾಪಸ್ ನೀಡದ ಹಿನ್ನೆಲೆ ಉಂಟಾದ ವೈಮನಸ್ಸೆ ಕೊಲೆಗೆ ಕಾರಣವಾಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಅಂಡ್ ಮಾರ್ಚ್ 10ನೇ ತಾರೀಕು ಬೈಕ್ ರಿಪೇರಿ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಮನೆಯಿಂದ ಹೋಗಿದ್ದ ವರುಣ್ ಬಳಿಕ ಮನೆಗೆ ಬರಲಿಲ್ಲ. ಅದೇ ದಿನ ಹಣಕಾಸು ವಿಚಾರಕ್ಕೆ ಸಂಬಂಧಿಸಿದಂತೆ ವರುಣ್ ಮತ್ತೆ ಆತನ ಸ್ನೇಹಿತ ಲೋಹಿತ್ ಅಂತಕ್ಕಂಥವ್ರನ್ನ ದುಷ್ಕರ್ಮಿಗಳು ಕರ್ಕೊಂಡು ಹೋಗಿ ಹಾಸನ ತಾಲೂಕಿನ ಹಂಗ್ರಳ್ಳಿ ಗ್ರಾಮದ ತೋಟದ ಮನೆಯಲ್ಲಿ ಬಂಧಿಸಿ ಹಲ್ಲೆಯನ್ನ ನಡೆಸಿದ್ರು. ಮಾರ್ಚ್ 11ನೇ ತಾರೀಕು ಮಧ್ಯಾಹ್ನ ನೀರು ತರಕ್ಕೆ ಅಂತ ಕಳಿಸಿದ ವೇಳೆ ಲೋಹಿತ್ ಆರೋಪಿಗಳಿಂದ ತಪ್ಪಿಸ್ಕೊಂಡು ಪರಾರಿಯಾಗಿದ್ದ. ಗ್ರಾಮಕ್ಕೆ ಬಂದು ಘಟನೆ ಬಗ್ಗೆ ಮಾಹಿತಿಯನ್ನ ನೀಡಿದ್ದ. ಇದೇ ವೇಳೆ ನಿರಂತರ ಹಲ್ಲೆಯಿಂದ ವರುಣ್ ಮೃತಪಟ್ಟಿದ್ದಾನೆ. ಅಂಡ್ ಮೃತದೇಹ ಸಂಪೂರ್ಣವಾಗಿ ಸುಟ್ಟಾಕಿದ್ರು ಅದಾದ ನಂತರ. ಹೀಗಾಗಿ ಯಾವಾಗ ಇದಾಗಿದೆ ಏನು ಎತ್ತ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಕುರುಹುಗಳೇ ಇಲ್ದಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಸದ್ಯ ಬಯೋಲಜಿಕಲ್ ಮಾದರಿಗಳನ್ನ ಸಂಗ್ರಹಿಸಲಾಗ್ತಾ ಇದೆ. ವೈದ್ಯಕೀಯ ವರದಿ ಬಂದ ನಂತರ ಹೆಚ್ಚಿನ ಮಾಹಿತಿ ಲಭ್ಯವಾಗಲಿದೆ ಅಂತಕ್ಕಂಥ ಮಾಹಿತಿಯನ್ನು ಶುಭನ್ವಿತಾ ಅವರು ನೀಡಿರ್ತಕ್ಕಂಥದ್ದು. ಅಂಡ್ ಇದೇ ವೇಳೆ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗ್ತಾ ಇದ್ದು ಒಟ್ಟು 56 NDPS ಪ್ರಕರಣಗಳು ದಾಖಲಾಗಿದ್ದಾವೆ. 45 ಗಾಂಜಾ ಪ್ರಕರಣಗಳು, 3 ಜನರ ಮೇಲೆ ಕೋಕಾ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. 8 ಜನರ ಮೇಲೆ ಗೂಂಡಾ ಕಾಯ್ದೆಯನ್ನು ದಾಖಲಿಸಲಾಗಿದೆ. ಅಂಡ್ ಭ್ರಷ್ಟಾಚಾರ ಆರೋಪದ ಹಿನ್ನೆಲೆಯಲ್ಲಿ ಓರ್ವ ಪೊಲೀಸ್ ಪೇದೆಯನ್ನು ಕೂಡ ಅಮಾನತು ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನ SP ಶುಭನ್ವಿತಾ ಅವರು ನೀಡಿದ್ದಾರೆ. ಹಾಸನ ಜಿಲ್ಲಾ ಪೊಲೀಸ್ ಗಂಡಸಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 15 ಮಾರ್ಚ್ 2026 ರಂದು ಒಂದು ಮನುಷ್ಯ ಕಾಣೆಯಾದ ಪ್ರಕರಣ ದಾಖಲಾಗಿದ್ದು, ವಿಕ್ಟಿಮ್ ಹೆಸರು ಬಂತು ವರುಣ್ ಅಂತ, ವಯಸ್ಸು 22 ವರ್ಷ. ಕಳೆದ 6 ತಿಂಗಳಿಂದ ಬೆಂಗಳೂರಲ್ಲಿ ವಾಸವಾಗಿದ್ದು ಅವ್ರ ತಾಯಿ ಜೊತೆಗೆ. ಇಲ್ಲಿ ಗಂಡಸಿ ಬಂದಿದ್ದರು. ಅವರು ಫೆಬ್ರವರಿ ತಿಂಗಳಲ್ಲಿ, ಆ್ಯಕ್ಚುಯಲ್ ಒರಿಜಿನಲ್ ಊರು ಇಲ್ಲೇ ಇದೆ ಗಂಡಸಿಯಲ್ಲಿ. 10th ಮಾರ್ಚ್ ಅವರು ಲಾಸ್ಟ್ ಅವ್ರ ತಾಯಿ ಜೊತೆ ಮಾತಾಡ್ತಾರೆ. 10th ಮಾರ್ಚ್ ಅವ್ರ ತಾಯಿ ಬ್ಯಾಂಗ್ಳೂರು ವಾಪಸ್ ಹೋಗ್ತಾರೆ. ಅವ್ರ ತಾಯಿಗೆ ಹೇಳ್ತಾರೆ, ನಾನು ಬೈಕ್ ರಿಪೇರ್ ಮಾಡಿಕೊಂಡು ಬರ್ತೀನಿ. ಅದಾದ ನಂತರ ತಾಯಿ ಜೊತೆ ಯಾವುದೇ ಸಂಪರ್ಕ ಇರಲಿಲ್ಲ. 15th ಮಾರ್ಚ್ ತಾಯಿ ನಮ್ಮ ಗಂಡಸಿ ಸ್ಟೇಷನ್ಗೆ ಬರ್ತಾರೆ. ಮತ್ತು ಒಂದು ಮ್ಯಾನ್ ಮಿಸ್ಸಿಂಗ್ ಕೇಸ್ ಅವರು ಕೊಡ್ತಾರೆ. ಆವಾಗ ನಾವು ತನಿಖೆ ಸ್ಟಾರ್ಟ್ ಮಾಡ್ತೀವಿ. ಮತ್ತು ನಮಗೆ ಸ್ವಲ್ಪ ಸಂದೇಹ ಬರುತ್ತೆ. ಅವ್ರ ಮೊಬೈಲ್ ರೆಕಾರ್ಡ್ಸ್ ಮತ್ತು ಕಾಲ್ ರೆಕಾರ್ಡ್ಸ್ ನೋಡಿಕೊಂಡು ಸ್ವಲ್ಪ ಸಂದೇಹ ಬರುತ್ತೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ಗೆ. ಮತ್ತು ನಾವು ಸ್ವಲ್ಪ ವಿಟ್ನೆಸ್ ಸ್ಟೇಟ್ಮೆಂಟ್ಸ್ ಕೂಡ ತಗೊಳ್ತೀವಿ. ಅದಾದ ನಂತರ ನಮಗೆ ಏನು ರೆವಲ್ಯೂಷನ್ ಆಗುತ್ತೆ ಅಂದರೆ ಅವ್ರದ್ದು ಕೊಲೆ ಆಗಿದೆ. ಟೋಟಲ್ 8 ಜನ ಸೇರಿಕೊಂಡು, ಆ್ಯಸ್ ಪರ್ FIR 8 ಜನ ಸೇರಿಕೊಂಡು ಅವರಿಗೆ ಫಸ್ಟ್ ಕರೀತಾರೆ, ಆ್ಯಸ್ ಫ್ರೆಂಡ್ಸ್ ಕರೀತಾರೆ ಅವರಿಗೆ. ಅದಾದ ನಂತರ ಅವರಿಗೆ ಲಿಯೋರ್ ಮಾಡಿಕೊಂಡು ಒಂದು ಮನೆಯಲ್ಲಿ ಕರ್ಕೊಂಡು ಹೋಗ್ತಾರೆ ದುದ್ದ ಲಿಮಿಟ್ಸಲ್ಲಿ. ಅಲ್ಲಿ 8 ಜನ ಬೇಸಿಕಲಿ ಹಣಕಾಸಿನ ವಿಚಾರ ಬಗ್ಗೆ ಇಶ್ಯೂ ಇತ್ತು. ಆ ವಿಚಾರ ಮೇಲೆ ಇವ್ರಿಗೆ ಆ್ಯಕ್ಚುಲಿ ಅವರು ಫ್ರೆಂಡ್ಸೇ ಇದ್ದರು, ಟಚಲ್ಲಿದ್ದರು. ಬಟ್ ಒಬ್ಬರು ಆರೋಪಿ A1 ಶಶಾಂಕ್ ಅಂತ, ಅವರಿಗೆ ಅವರು 7,000 ರೂಪೀಸ್ ಟ್ರಾನ್ಸ್ಫರ್ ಮಾಡ್ತಾರೆ. ಆ ರೂಪೀಸ್ ಟ್ರಾನ್ಸ್ಫರ್ ಮಾಡ್ತಾರೆ, ಅವರಿಗೆ ವಾಪಸ್ ಸಿಕ್ಕಿಲ್ಲ ಅದು 7,000. ಆ್ಯಸ್ ಆಫ್ ನಾವು ಶಶಾಂಕ್ಗೆ ನಮಗೆ ಅರೆಸ್ಟ್ ಮಾಡಬೇಕು, ಅವರೇ ಹೇಳ್ಬೋದು ಎಕ್ಸಾಕ್ಟ್ಲಿ ಏನಾಯಿತು.
ಸೊ ಆ್ಯಸ್ ಆಫ್ ನಾವು ನಮಗೆ ತನಿಖಾ ಥ್ರೂ ಏನು ನಮಗೆ ಆ್ಯಸ್ ಆಫ್ ನಾವು ಸಿಕ್ಕಿದೆ ಅದರ ಪ್ರಕಾರ ಇದು ಫೈನಾನ್ಷಿಯಲ್ ಮೇಜರ್ ಇಶ್ಯೂ ಇತ್ತು ಮತ್ತು ಒಬ್ಬರೇ ಆರೋಪಿಗೆ ಫೈನಾನ್ಷಿಯಲ್ ಇಶ್ಯೂ ಇತ್ತು, ಬೇರೆ ಎಲ್ಲರೂ ಬರೀ ಅವರು A1ಗೆ ಸಪೋರ್ಟ್ ಮಾಡಿದ್ದಾರೆ. ಆ ಥರ ನಮಗೆ ಆ್ಯಸ್ ಆಫ್ ನಾವು ಏನು ಸ್ಟೋರಿ ಇದೆ ಬಂದಿದೆ ಆ ಥರ. ಮಾಜಿ ಸಚಿವ ಹಾಗೂ ಶಾಸಕ ಎಚ್.ಡಿ. ರೇವಣ್ಣ ಅವರು ಸದನದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ತಮ್ಮನ್ನ ರಾಜಕೀಯವಾಗಿ ಮುಗಿಸಲು ಸಂಚು ರೂಪಿಸಲಾಗ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೇವಣ್ಣ. ದೆಹಲಿಯಲ್ಲಿ ತಮ್ಮ ವಿರುದ್ಧ ಏನೆಲ್ಲಾ ಪಿತೂರಿಗಳು ನಡೆದಿದ್ದಾವೆ ಅನ್ನೋದು ತಮಗೆ ತಿಳಿದಿದೆ. ಹಾಸನ ಜಿಲ್ಲೆಯ 6 ಕ್ಷೇತ್ರಗಳಲ್ಲಿ ರೇವಣ್ಣ ಗೆಲ್ಲಿಸ್ಕೊಂಡ್ ಬಂದ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ನನ್ನ ಮುಗಿಸೋಕೆ ಕಾಯ್ತಾ ಇದ್ದಾರೆ. ಆದ್ರೆ 2028ರ ಚುನಾವಣೆಯಲ್ಲಿ ನಾನು ಏನು ಅಂತ ತೋರಿಸ್ತೀನಿ ಅಂತ ಸವಾಲನ್ನ ಹಾಕಿದ್ದಾರೆ. ತಮ್ಮ ಮೇಲೆ ಯಾವುದೇ ತಪ್ಪಿಲ್ಲದೆ ಇದ್ರೂ ಕೂಡ ಬೆಂಗಳೂರಿಗೆ ಕರ್ಕೊಂಡ್ಬಂದು FIR ಹಾಕಿಸಲಾಗಿದೆ ಅಂತ ದೂರಿದ್ದಾರೆ. ಇನ್ನು ವಿರೋಧ ಪಕ್ಷದ ನಾಯಕರನ್ನ ದಮನ ಮಾಡುವ ಪ್ರಯತ್ನ ನಡೆಸ್ತಾ ಇದ್ದಾರೆ ಅಂತಕ್ಕಂಥ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇದೇ ವೇಳೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಭದ್ರತೆಯ ವಿಚಾರವಾಗಿ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಎಚ್.ಡಿ. ರೇವಣ್ಣ. ದೇವೇಗೌಡರನ್ನ ನೋಡಿಕೊಳ್ಳೋಕೆ ಬಿಜೆಪಿ ಸರ್ಕಾರ 4 ಜನ ಸಿಬ್ಬಂದಿಗಳನ್ನ ನೀಡಿತ್ತು, ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಅದನ್ನ ಕಿತ್ಕೊಂಡಿದೆ ಅಂತ ಹೇಳಿ ಕಿಡಿಕಾರದ್ರು. ಅಂಡ್ ತಮಗೆ ಎಲ್ಲರ ಬಂಡವಾಳ ಗೊತ್ತಿದೆ, ಸಮಯ ಬಂದಾಗ ಉತ್ತರ ನೀಡ್ತೀನಿ ಅಂತ ಎಚ್ಚರಿಕೆಯನ್ನು ಕೂಡ ರೇವಣ್ಣ ಅವರು ನೀಡಿದ್ದಾರೆ. 2028ಕ್ಕೆ ರೇವಣ್ಣದ ಏನು ಅಂತ ಶಕ್ತಿ ತೋರಿಸ್ತೀನಿ. ರೇವಣ್ಣನ ಮುಗಿಸ್ಬೇಕು ಅಂತ ಡೆಲ್ಲಿ ನಾನೇನು ಕೇರ್ ಮಾಡಲ್ಲ. ಇವತ್ತು ಯಾವ ರೀತಿ ನಡೀತಾ ಇದೆ, ವಿರೋಧ ಪಕ್ಷದ ದಮನ ಮಾಡಬೇಕು ಅಂತ ಇದೆ. ಬೆಂಗಳೂರಿಗೆ ಕರ್ಕೊಂಬಂದು FIR ಹಾಕ್ಸಿದ್ರಲ್ಲ ಸರ್, ಇರ್ಲಿ ಪರ್ಮಿಷನ್, ಇದೆಲ್ಲ ನೀವು ದಾರಿ ತೋರಿಸ್ಕೊಡ್ತಾ ಇದ್ದೀರಿ. ರೇ ಕೂತ್ಕೊಳ್ರಿ, ಯಾರ್ಯಾರು ಏನೇನು ಅಂತ ನನಗೆ ಗೊತ್ತಿದೆ. ಬಂಡವಾಳ ರೇವಣ್ಣ ಹಾಸನ ಜಿಲ್ಲೆಯಲ್ಲಿ 5 ರಿಂದ 6 ಜನ ಗೆಲ್ಲಿಸ್ತೇನೆ. ಏನಾದ್ರು ಮಾಡಿ ರೇವಣ್ಣ ಮುಗಿಸ್ಲೇಬೇಕು. ನಾನು ಕಾಯ್ತಾ ಇದ್ದೀನಿ 2 ವರ್ಷದಿಂದ. ಏನು ರೇವಣ್ಣ ಮುಗ್ದೇ ಹೋದಂತ ತಿಳ್ಕೊಂಡವ್ರೆ. ಪರಮೇಶ್ವರರೇ, ರೇವಣ್ಣ ಮುಗಿದೋ 2028ಕ್ಕೆ ರೇವಣ್ಣದ ಏನು ಅಂತ ಶಕ್ತಿ ತೋರಿಸ್ತೀನಿ. ನೀವು ಡೆಪ್ಟಿ CM ಇದ್ರಿ, ನಾನು ಮಂತ್ರಿ ಇದ್ದೆ. ಡೆಲ್ಲಿ ಒಳಗೆ ಏನು ನಡೀತು, ರೇವಣ್ಣನ ಮುಗಿಸ್ಬೇಕು ಅಂತ ಡೆಲ್ಲಿ ನಾನೇನು ಕೇರ್ ಮಾಡಲ್ಲ. ಏನು 2028 ನೋಡೋಣ, ಅದೊಂದು ಎಲೆಕ್ಷನ್ ಚಾಲೆಂಜ್ ಮಾಡಿ ಅಲ್ಲಿವರೆಗೆ ರಾಜಕೀಯದಲ್ಲಿ ಇದ್ದು ನೋಡೋಣ. ನನಗೆ ಗೊತ್ತಿದೆ, ನಾನು ಯಾರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಇವತ್ತು ಯಾವ ರೀತಿ ನಡೀತಾ ಇದೆ, ವಿರೋಧ ಪಕ್ಷದ ದಮನ ಮಾಡಬೇಕು ಅಂತ ಇದೆ. ಇವತ್ತು ಉದಾಹರಣೆಗೆ ಹೇಳಿದ್ರೆ ಪರಮೇಶ್ವರಲ್ಲಿ ಕೂತವ್ರೆ, ನನ್ನ ಮೇಲೆ ಬೆಂಗಳೂರಿಗೆ ಕರ್ಕೊಂಬಂದು FIR ಹಾಕ್ಸಿದ್ರಲ್ಲ ಸರ್, ಯಾವ್ದಾದ್ರು ಫೋಟೋ ಇತ್ತ ನಂದು, ಯಾವ್ದಾದ್ರು ಇದಿತ್ತ, ನಾನು ಮಾತಾಡಿರೋದು ಯಾವ್ದಾದ್ರು ಕ್ಯಾಸೆಟ್ ಇತ್ತ, ಯಾವ ರೀತಿ ಮಾಡಿದ್ರಿ ನನ್ನ ಮೇಲೆ FIR? ಹೆಂಗ ಇರಲಿ ಪರ್ಮಿಷನ್, ಇದೆಲ್ಲ ನೀವು ದಾರಿ ತೋರಿಸ್ಕೊಡ್ತಾ ಇದ್ದೀರಿ. ಮುಂದೆ ಯಾವ ರೀತಿ ಸರ್ಕಾರಗಳು ನಡೆಸಬೇಕು ಅಂತೇಳಿ ನಾನು ಅದ್ರ ಬಗ್ಗೆ ಪರಮೇಶ್ವರವ್ರ ಬಗ್ಗೆ ನನಗೆ ಗೌರವ ಇದೆ. ಕೆಲವ್ರಿಗೆ ಏನು ಮಾಡ್ತೀನಿ, ಅವ್ರ ಪರಿಸ್ಥಿತಿ ಇವತ್ತು ಇಕ್ಕಟ್ಟಿನಲ್ಲಿದ್ದಾರೆ. ಪರಮೇಶ್ವರವ್ರು ಇಕ್ಕಟ್ಟಿನಲ್ಲಿದ್ದ ನಾನೇ ಯಾಕೆ ಪಾಪ ಅವ್ರ ಬಗ್ಗೆ ದೂರಕ್ಕೆ ಹೋಗಲಿ. ನಾನು ಹೇಳೋದು, ರೇ ಕೂತ್ಕೊಳ್ರಿ, ಯಾರ್ಯಾರು ಏನೇನು ಅಂತ ನನಗೆ ಗೊತ್ತಿದೆ. ಬಂಡವಾಳ ನಾನು ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ನನ್ನ ಒಬ್ಬ ರೇವಣ್ಣು 6 ವರ್ಷ ಶಾಸಕನಾಗಿ ಕೆಲಸ ಮಾಡಿ 30 ವರ್ಷ ಇದ್ದೀನಿ. ಏನು ಯಾರು ಲೂಟಿ ಹೊಡೆದಿದ್ದೀನಿ ರಾಜ್ಯದಲ್ಲಿ? ನಾನು ಲೋಕೋಪಯೋಗಿ ಮಂತ್ರಿ ಆಗಿದ್ದೀನಿ, ಇಂಧನ ಮಂತ್ರಿ ಆಗಿದ್ದೀನಿ. ನನ್ನ ಮೇಲೆ COD, ಲೋಕಾಯುಕ್ತ ಎಲ್ಲ ತನಿಖೆ. ಹಾಸನ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ವಾಣಿ ವಿಲಾಸ ಪ್ರೌಢಶಾಲೆಯ SSLC ಪರೀಕ್ಷಾ ಕೇಂದ್ರಕ್ಕೆ ಜಿಲ್ಲಾಧಿಕಾರಿಗಳಾದ ಲತಾ ಕುಮಾರಿ ಅವರು ಇವತ್ತು ಭೇಟಿಯನ್ನು ನೀಡಿ ಪರೀಕ್ಷಾ ಪ್ರಕ್ರಿಯೆಗಳನ್ನ ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಅವರು ಜಿಲ್ಲೆಯಲ್ಲಿ SSLC ಪರೀಕ್ಷೆಗಳು ಅತ್ಯಂತ ಶಾಂತಿಯುತವಾಗಿ ನಡೀತಾ ಇದ್ದಾವೆ ಅಂತ ತಿಳಿಸಿದ್ರು. ಪರೀಕ್ಷಾ ಕೇಂದ್ರಗಳಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಅನ್ನ ಕಲ್ಪಿಸಲಾಗಿತ್ತು. ವಿದ್ಯಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಆರೋಗ್ಯ ಸಿಬ್ಬಂದಿ ಹಾಗೂ ಪ್ರಾಥಮಿಕ ಚಿಕಿತ್ಸಾ ಸೌಲಭ್ಯಗಳನ್ನ ಸನ್ನದ್ಧವಾಗಿಡುವಂತೆ ಈಗಾಗಲೇ ಸೂಚಿಸಲಾಗಿದೆ. ಇನ್ನು ಶಿಕ್ಷಣ ಇಲಾಖೆಯ ಎಲ್ಲಾ ಸಿಬ್ಬಂದಿಗಳಿಗೆ ಸಮನ್ವಯದಿಂದ ಕಾರ್ಯನಿರ್ವಹಿಸುವಂತೆ ಈಗಾಗಲೇ ಸೂಚನೆ ನೀಡಲಾಗಿದೆ. ಪರೀಕ್ಷೆಗಳನ್ನ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಈ ಬಾರಿ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ದಾಖಲಿಸಿ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳ ಹಿತಾಸಕ್ತಿಯೇ ನಮ್ಮ ಆದ್ಯತೆಯಾಗಿದೆ ಅಂತ ಜಿಲ್ಲಾಧಿಕಾರಿಗಳು ವಿಶ್ವಾಸವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇವತ್ತು SSLC ಪರೀಕ್ಷೆ ನಡೀತಾ ಇದೆ. ವಿಜ್ಞಾನ, ಸೈನ್ಸ್ ಸ್ಟೂಡೆಂಟ್ಸ್ಗೆ, ರಾಜ್ಯಶಾಸ್ತ್ರ, ಆರ್ಟ್ಸ್ ಸ್ಟೂಡೆಂಟ್ಸ್ ಅವ್ರಿಗೆ ನಡೀತಾ ಇದೆ. ನಮ್ಮ ಈ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ, ವಾಣಿ ವಿಲಾಸ ಸರ್ಕಾರಿ ಪ್ರೌಢಶಾಲೆ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಶಾಂತಿಯುತವಾಗಿ ನಡೀತಾ ಇದೆ. ಪೊಲೀಸ್ ವ್ಯವಸ್ಥೆಯೂ ಸಹ ಸೂಕ್ತವಾಗಿದೆ. ಜೊತೆಯಾಗಿ ನಮ್ಮ ಆರೋಗ್ಯ ಇಲಾಖೆಯಿಂದ ಅವರ ಟೀಮ್ ಸಹ ಇದ್ದಾರೆ. ಎಲ್ಲ ಅವ್ರಿಗೆ ಮಕ್ಕಳಿಗೆ ಬೇಕಾದಂತಹ ಅತ್ಯವಶ್ಯ ಎಮರ್ಜೆನ್ಸಿ ಫಸ್ಟ್ ಏಡ್ ಮೆಡಿಸಿನ್ಸ್ ಜೊತೆಯಲ್ಲಿ ಎಲ್ಲ ಸುವ್ಯವಸ್ಥಿತವಾಗಿ ನಡೀತಾ ಇದೆ. ಇದು ತುಂಬ ಸಂತೋಷಕರ. ನಮ್ಮ ಮಕ್ಕಳು ಸಹ ಚೆನ್ನಾಗಿ ಪರೀಕ್ಷೆ ಬರೀತಾರೆ ಅಂತ ನಾನು ನಂಬಿದ್ದೇನೆ. ನಾನು ಖುದ್ದಾಗಿ ಪರಿಶೀಲನೆ ಮಾಡಿದಾಗ ಎಲ್ಲ ಶಿಕ್ಷಣ ಇಲಾಖೆ ಎಲ್ಲ ಸಿಬ್ಬಂದಿಗಳು ಅಚ್ಚುಕಟ್ಟಾಗಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಧನ್ಯವಾದಗಳು.
ರಿಸರ್ವೇಷನ್ ಎಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ SSLC ಪರೀಕ್ಷೆಗೋಸ್ಕರ ಶಿಕ್ಷಣ ಇಲಾಖೆ ವತಿಯಿಂದ ಮತ್ತು ನಮ್ಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ತುಂಬ ಚೆನ್ನಾಗಿ ತರಬೇತಿಯನ್ನು ಮಕ್ಕಳಿಗೆ ನೀಡಿದ್ವಿ. ಮತ್ತು ಪರೀಕ್ಷಾ ಭಯವನ್ನು ಯಾವ ರೀತಿ ಹೋಗಲಾಡಿಸ್ಬೇಕು ಮತ್ತು ಯಾವ ರೀತಿ ತಯಾರಿ ನಡೆಸಬೇಕು ಅನ್ನೋದ್ರ ಬಗ್ಗೆಯೂ ಸಹ ನಾವು ಮಕ್ಕಳಿಗೆ ಅನೇಕ ಬಾರಿ ನಮ್ಮ ವರ್ಚುವಲ್ ಕಾನ್ಫರೆನ್ಸ್ ಮುಖಾಂತರ ತಿಳಿಸಿದ್ವಿ. ಅದ್ರ ಜೊತೆಯಾಗೂ ಸಹ ನಮ್ಮ ಶಿಕ್ಷಣ ಇಲಾಖೆ ಒಂದು ಹೆಲ್ಪ್ಲೈನ್ 24/7 ಯಾವಾಗಾದರೂ ಪೋಷಕರು ಮಕ್ಕಳು ಆ ಹೆಲ್ಪ್ಲೈನ್ಗೆ ಕಾಲ್ ಮಾಡಬಹುದು. ತಮ್ಮ ಟ್ರಾನ್ಸ್ಪೋರ್ಟ್ ವಾಹನದ ವ್ಯವಸ್ಥೆ ತೊಂದರೆ ಆದಲ್ಲಿ ಮತ್ತೆ ಅವ್ರಿಗೇನಾದ್ರು ಅಕಾಮಿಡೇಷನ್. ನೆಹರು ನಗರದ ನಿವಾಸಿಗಳು ತಮ್ಮ ದಶಕಗಳ ಕಾಲದ ನೋವನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮೂಲಕ ವ್ಯಕ್ತಪಡಿಸಿದ್ದಾರೆ. ಇವತ್ತು 1976ರಲ್ಲಿ ಗೊರೂರು ಜಲಾಶಯ ಯೋಜನೆಗಾಗಿ HRP ರಿಸರ್ವೇಶನ್ ಅಡಿಯಲ್ಲಿ ತಮ್ಮ ಫಲವತ್ತಾದ ಜಮೀನನ್ನ ಕಳೆದುಕೊಂಡ ಈ ನಿರಾಶ್ರಿತರು ಕಳೆದ 40 ವರ್ಷಗಳಿಂದ ಗುಡಿಸುಗಳನ್ನ ಹಾಕೊಂಡು ಬದುಕ್ತಾ ಇದ್ದಾರೆ. ಆದ್ರೆ ಇಂದಿಗೂ ಕೂಡ ಇವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ರಸ್ತೆ, ವಿದ್ಯುತ್, ಬಸ್ ಸೌಲಭ್ಯವನ್ನ ಒದಗಿಸಿಲ್ಲ ಅಂತಕ್ಕಂಥದ್ದೇ ಇಲ್ಲಿ ವಿಷಾದನೀಯ. ಅಂಡ್ ನಾವು ಶ್ರೀಮಂತ ಉದ್ಯಮಿಗಳಾಗಕ್ಕೆ ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ, ಬದಲಾಗಿ ಒಂದೊತ್ತಿನ ಊಟ, ಒಂದು ಒಳ್ಳೆ ಬಟ್ಟೆ ಅಂತಂದ್ರೆ ಒಂದು ಜೀವನ ಕಟ್ಕೊಳ್ಳಕ್ಕೆ ಹಾದಿ ಹಿಡಿಬೇಕಾದ್ರೆ, ಹೋರಾಟದ ಹಾದಿ ಹಿಡಿಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ನಿವಾಸಿಗಳು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅಂಡ್ ಈ ಪ್ರದೇಶದ ಜನರ ಮತ್ತಷ್ಟು ಬದುಕು ದುಸ್ತರ ಆಗೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಇಲ್ಲಿ ನಡೀತಾ ಇರ್ತಕ್ಕಂಥ ಗಣಿಗಾರಿಕೆ ಅಂತೆ, ಅದೇ ಪ್ರಮುಖ ಕಾರಣ ಅಂತ ಹೇಳ್ತಾರೆ. ಶಾಲೆಯ ಪಕ್ಕದಲ್ಲೇ ಗಣಿಗಾರಿಕೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಇದರಿಂದ ಹೇಳ್ತಕ್ಕಂಥ ಧೂಳಿಂದಾಗಿ ಮಕ್ಕಳಲ್ಲಿ ನಡುಕ ಮತ್ತೆ ತೀವ್ರ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಧೂಳು ಹೆಚ್ಚಾದ ಪರಿಣಾಮ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ಯೋಜನೆಯನ್ನ ನಿಲ್ಲಿಸ್ಬಿಟ್ಟಿದ್ದಾರಂತ್ರಿ. ಮಕ್ಕಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ ಇದರಿಂದ. ಅಂಡ್ ಶಿಕ್ಷಣ ಪಡಿಬೇಕಾದ ಮಕ್ಕಳು ಇವತ್ತು ಶಾಲೆ ಬಿಟ್ಟು ಪ್ರತಿಭಟನೆಗೆ ಬಂದು ಕೂರ್ಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳು, ನಮ್ಮನ್ನ ರಸ್ತೆಗೆ ತಂದಿರತಕ್ಕಂಥ ಭ್ರಷ್ಟ ಅಧಿಕಾರಿಗಳನ್ನ ನಾವು ಬಿಡೋದಿಲ್ಲ, ಅವ್ರನ್ನೂ ಕೂಡ ರಸ್ತೆಗೆ ತರ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಂಡ್ ಜಿಲ್ಲಾಡಳಿತ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು, ನಮ್ಗೆ ನ್ಯಾಯ ಒದಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ನಾವಿಲ್ಲಿ ಬಂದಿರೋ ಉದ್ದೇಶ ಅಂದರೆ ಸುಮಾರು 1976ರಿಂದ ಗೊರೂರು ಜಲಾಶಯ ಯೋಜನೆಗೆ HRP ರಿಸರ್ವೇಷನ್ ಲ್ಯಾಂಡ್ಗೆ ನಮ್ಮ ಜಮೀನನ್ನು ಮುಳುಗಡೆ ಆಗಿರ್ತದೆ. ಇಲ್ಲಿ ಮುಳುಗಡೆ ಆಗಿ ಕೂತಿರೋ ನಿರಾಶ್ರಿತರು ಎಲ್ಲರೂ ಇಲ್ಲಿ ಬಂದಿರ್ತಾರೆ. ಇಲ್ಲಿಗೆ ನಮಗೆ ತೊಂದರೆ ಆಗಿರೋದು ಅಂದರೆ ಗಣಿಗಾರಿಕೆ ಮಾಡೋವಂಥವ್ರು ತೊಂದರೆ ಕೊಡ್ತಾಯಿದ್ದಾರೆ. ಗಣಿಗಾರಿಕೆ ನಮಗೆ ಮೂಲ ಸೌಕರ್ಯ ಇಲ್ಲ, ಮನೆ ಕಟ್ಕೊಟ್ಟಿಲ್ಲ, ರಸ್ತೆ ಇಲ್ಲ, ಕರೆಂಟ್ ಇಲ್ಲ, ಕರೆಕ್ಟಾಗಿ ಬಸ್ ಸೌಲಭ್ಯ ಇಲ್ಲ, ಏನಿಲ್ಲ. ಇದು ನಮಗೆ ಕಲ್ಪಿಸಿಕೊಡಿ ಅಂದರೆ ಇವ್ರು ಕಲ್ಪಿಸ್ಕೊಟ್ಟಿಲ್ಲ. ಗಣಿಗಾರಿಕೆ ಅವ್ರಿಗೆ ಇವರು ಅನುಮತಿ ಕೊಟ್ಟಿದ್ದಾರೆ. ನಾವು 40 ವರ್ಷದಿಂದ ಅಲ್ಲಿ ನಮ್ಮ ತಾಯಿ ತಂದೆ ಅಲ್ಲಿ ಹೋಗಿ ಗುಡಿಸ್ಲು ಹಾಕೊಂಡು ಜೀವನ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದೀವಿ. ಇಲ್ಲಿ ಊರವ್ರು ಯಾರು ಉದ್ಯಮಿಗಳಾಗಕ್ಕೆ ಹೋರಾಟ ಮಾಡ್ತಾಯಿಲ್ಲ. ಇಲ್ಲಿ ಬಂದಿರೋರು ನಾವು ಜೀವನ ಕಟ್ಕೊಳ್ಳೋಕೆ ಹೋರಾಟ ಮಾಡ್ತಾಯಿದ್ದೀವಿ. ಒಂದೊತ್ತು ಊಟಕ್ಕೋಸ್ಕರ, ಅನ್ನಗೋಸ್ಕರ, ಬಟ್ಟೆಗೋಸ್ಕರ ಬಂದಿರೋದು. ಶಾಲೆ ಮಕ್ಕಳು ನೋಡಿ, 20 ಮಕ್ಕಳು ಶಾಲೆ ಬಿಟ್ಟವೆ. ಸುಮಾರು 3 ತಿಂಗಳಿಂದ ಶಾಲೆಗೆ ಹೋಗ್ತಾ ಇಲ್ಲ. ಶಾಲೆಗೆ ಕೇವಲ 300 ಮೀಟ್ರು ಇಲ್ಲ, ಅಲ್ಲಿ ಗಣಿಗಾರಿಕೆ ಮಾಡ್ತಾವ್ರೆ. ಅಲ್ಲಿ ಬರೋಂಥ ಧೂಳು, ಅಲ್ಲಿ ಬರೋಂಥ ಬ್ಲಾಸ್ಟಿಂದ ಮಕ್ಕಳು ಎದೆಯಲ್ಲಿ ನಡ್ಕ ಶುರು ಆಗ್ತದೆ. ನೈಟಲ್ಲಿ ನಡ್ಕ ಶುರುವಾಗಿ ಪ್ರತಿಯೊಂದು ಮಕ್ಕಳು ಹೆದರ್ಕೋತಾ ಇದ್ದಾರೆ. ಊಟದ ತಟ್ಟೆಗೆ ಧೂಳು ಬರ್ತಾಯಿದೆ. ಮಧ್ಯಾಹ್ನ ಊಟ ಸ್ಟಾಪ್ ಮಾಡಿದ್ದಾರೆ. ಊಟದ ತಟ್ಟೆಗೆ ಧೂಳು ಬರ್ತೈತೆ. ಉಸಿರಾಡೋ ತೊಂದರೆ ಆಯ್ತೈತೆ. ಬಸ್ ಸ್ಟ್ಯಾಂಡಿಗೂ, ಸಾರ್ವಜನಿಕರ ಬಸ್ ಸ್ಟ್ಯಾಂಡ್ಗೂ ಗಣಿಗಾರಿಕೆ ಕೇವಲ 100 ಮೀಟ್ರ್ ಇರೋದು ಅಲ್ಲಿ ಅಂತರ. ಅಂಥದ್ರಲ್ಲಿ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು ಹಾಸನ ಜಿಲ್ಲೆಯಲ್ಲಿ ಏನಿದ್ರಿ, ನಿಮಗೆ ಧೈರ್ಯವಾಗಿದ್ದರೆ ಬಂದು ಇಲ್ಲಿ ಹೇಳಿ ನಾವು ಕೊಟ್ಟಿದ್ದೀವಿ ಅಂತ ನಮ್ಮ ಮುಂದೆ ನಾವು ನಿಮಗೆ ಕ್ಷಮಿಸ್ತೀವಿ. ಇಲ್ಲಾಂದರೆ ಇದು ನಾವು ಕ್ಷಮಿಸೋ ಮಾತೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ನಾವು. ನಮ್ಮನ್ನು ನೀವು ರೋಡಿಗೆ ತಂದಿದ್ರಿ ಅಂದರೆ ನಿಮ್ಮನ್ನು ನಾವು ರೋಡಿಗೆ ತಂದೇ ತರ್ತೀವಿ. ಇದು ಸಪ್ತ. ಪ್ರವಾಸಿ ತಾಣ ಬೇಲೂರು ಪುರಸಭಾ ಜಾತ್ರಾ ಸುಂಕ ವಾಣಿಜ್ಯ ಮಳಿಗೆಯಿಂದ ಬರ್ತಕ್ಕಂಥ ಬಾಡಿಗೆ ತೀವ್ರ ಕುಸಿತದ ಹಿನ್ನೆಲೆಯಲ್ಲಿ ಇವತ್ತು ಪುರಸಭಾ ಖಜಾನೆಗೆ ತೀವ್ರ ಪೆಟ್ಟು ಬಿದ್ದಿದೆ. ಈ ಬಗ್ಗೆ ಅನುಮಾನ ಕಾಡ್ತಾ ಇದೆ ಅಂತ ಹೇಳಿ ಸದಸ್ಯರಾದ ಅಶೋಕ್, ಜಗದೀಶ್, ಶ್ರೀನಿವಾಸ್, ದಿವ್ಯ ಗಿರೀಶ್ ಹಾಗೂ ಪುಟ್ಟಸ್ವಾಮಿ ಸೇರಿದಂತೆ ಇನ್ನೂ ಮುಂತಾದವರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಈ ಸಂದರ್ಭದಲ್ಲಿ ಕೆಲ ಕಾಲ ಆಡಳಿತ ಪಕ್ಷದ ಮತ್ತೆ ಸ್ವಪಕ್ಷೀಯರು ಮತ್ತೆ ವಿರೋಧ ಪಕ್ಷದ ಸದಸ್ಯರ ನಡುವೆ ಮಾತಿನ ಚಕಮಕಿಗೆ ಕಾರಣ ಆಯಿತು. ಅಂಡ್ ಪಟ್ಟಣದ ಹೃದಯ ಭಾಗದಲ್ಲಿರ್ತಕ್ಕಂಥ ಪುರಸಭೆಯ ವೆಲಾಪುರಿ ಸಭಾಂಗಣದಲ್ಲಿ ಪ್ರಭಾರಿ ಅಧ್ಯಕ್ಷೆ ಉಷಾ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೌನ್ಸಿಲ್ ತುರ್ತು ಸಭೆಯಲ್ಲಿ ಮಾತನಾಡಿದ ಅವರೆಲ್ಲ ಹಿಂದಿನ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಹಣ ಪಾವತಿಸಿದರೆ ತಲೆಮರೆಸಿಕೊಂಡ್ರು ಕೆಲವರು. ಈ ಹಿನ್ನೆಲೆಯಲ್ಲಿ ಈ ಬಾರಿ ಕೇವಲ 9,45,000 ರೂಪಾಯಿಗೆ ಬಿಡ್ ಬಂದು ನಿಂತಿದೆ. ಅಂಡ್ ಇದನ್ನು ಅನುಮೋದಿಸುವಗೆ ಒಪ್ಪಿಗೆ ನೀಡಲು ನಾಚಿಕೆ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಪಟ್ಟಣದಲ್ಲಿ ಈಗಾಗಲೇ 106 ಮಳಿಗೆ ಅವಧಿ ಮುಗಿದು ಟೆಂಡರ್ ನಡೆದಿದೆ. ಆದ್ರೆ ಹರಾಜು ಪ್ರಕ್ರಿಯೆಯಲ್ಲಿ ವ್ಯತ್ಯಾಸವಾಗಿದೆ ಅಂತ ಹೇಳಿ ಕೆಲವರು ನ್ಯಾಯಾಲಯಕ್ಕೆ ತೆರಳಿ ಅಲ್ಲಿಂದ
ಸ್ಟೇ ತಗೊಂಡ್ಬಂದಿದ್ದಾರೆ. ಇದರಿಂದ ಬಾಡಿಗೆ ಹಣವನ್ನು ನೀಡದೆ ಪುರಸಭೆಗೆ ಭಾರಿ ಪ್ರಮಾಣದಲ್ಲಿ ನಷ್ಟ ಅನುಭವಿಸತಕ್ಕಂತ ಹೀನಾಯ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಸದಸ್ಯ ಜಗದೀಶ್ ತಮ್ಮ ಆಕ್ರೋಶವನ್ನ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇನ್ನು ಪುರಸಭಾ ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ ಅವರು ಕೂಡ ಮಾತನಾಡಿದ್ರು. ಕಳೆದ ಸಾಲಿಗಿಂತ ಈ ಬಾರಿ ಕಡಿಮೆ ಮೊತ್ತಕ್ಕೆ ಸುಂಕ ಬಿಡ್ಡಾಗಿರೋದ್ರಿಂದ ಪುರಸಭೆಗೆ ಬೊಕ್ಕಸಕ್ಕೆ ಆದಾಯ ಕುಸಿತ ಉಂಟಾಗಿದೆ ಅಂತಕ್ಕಂತ ಮಾಹಿತಿಯನ್ನು ಸಭೆಗೆ ನೀಡಿದ್ರು. ಅಂಡ್ ಸದಸ್ಯ ತೀರ್ಥಕುಮಾರಿ ಅವರು ಕೂಡ ಮಾತನಾಡಿದ್ರು. ನಾವುಗಳು ಯಾರ ಪರ ಯಾರ ವಿರೋಧ ಅನ್ನೋದಕ್ಕಿಂತ ಹೆಚ್ಚಾಗಿ ಪುರಸಭೆಗೆ ವಿವಿಧ ಮೂಲಗಳಿಂದ ಆದಾಯ ತರತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಆಗ ಮಾತ್ರ ಪಟ್ಟಣದ ಅಭಿವೃದ್ಧಿ ಕಾಣಕ್ಕೆ ಸಾಧ್ಯ. ನಾವು ಅದಕ್ಕೆ ಬದ್ಧರಾಗಿದ್ದೀವಿ. ಅಲ್ಲದೆ ಪೌರ ಕಾರ್ಮಿಕರಿಗೆ ವೇತನ ನೀಡಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಕಳೆದ ವರ್ಷ 18 ಲಕ್ಷ ರೂಪಾಯಿ ನಡೆದ ಹರಾಜು ಏಕಾಏಕಿ ಅರ್ಧಕ್ಕೆ ಇಳಿದಿದ್ದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದಸ್ಯರುಗಳ ನಡುವೆ ವಾಗ್ವಾದ ಮಾತು ಇವೆಲ್ಲವೂ ಕೂಡ ನಡೀತು. ದೇವಸ್ಥಾನ ಸರೌಂಡಿಂಗು ದೇವಸ್ಥಾನ ಅಂತ ಜಾಗ ಕಲ್ಯಾಣಿ ಇರ್ಬೋದು, ದೇವಸ್ಥಾನ ಸುತ್ತಮುತ್ತ ಸಣ್ಣ ಸಣ್ಣ ಗುಂಡಿ ಇದ್ರು ತಾವು ಮುಚ್ಚಿಸ್ಬೇಕು ಸರ್. ಅದು ಕೆಲಸ ಗೊತ್ತಾಯ್ತಾ? ನಿಮ್ಮನೆ ಮುಂದೆ ಬಿಟ್ರಿ ಟೈಲ್ಸ್ ಗಿಲ್ಸ್ ಹೊಡೆದ್ರೆ ನೀವು ಬಿಡ್ತೀರಾ? ನಮ್ಮನೆ ಮುಂದೆ ನಾವು ಹೊಡ್ತಾರೆ ಬಿಡ್ತೀವಿ. ನಮ್ಮನೆ ದುಡ್ಡು ಕೊಟ್ಟು ಮಾಡಲ್ವಾ? ಹಂಗೆ ವರ್ಷಕ್ಕೊಂದ್ಸಲ ಕೆಲಸ ಮಾಡಿ, ಅದಾಯ್ತಾ? ಸುಮ್ಮನೆ ಕೂತ್ಕೊಳ್ಳೋದಲ್ಲ. ನೋಡಿ, ನಾಡಿದ್ರಲ್ಲಿ ತಾವು ಏನು ಬಿಲ್ಡಿಂಗು ಹಾಳು ಬಿದ್ದಿದೆ ಅಂತ ಹೇಳ್ತಾ ಇದೀವಿ. ಅದನ್ನ ಈಗ ಜಾತ್ರಾ ಮಹೋತ್ಸವ ಹತ್ರ ಬರ್ತಾ ಇದೆ. ಈ ಜಾತ್ರಾ ಮಹೋತ್ಸವ ಹತ್ರ ಬರ್ತಾ ಇದ್ದಾಗ ಅದು ಅಕ್ಟೋಬರ್ ಕಾಣ್ತಾ ಇದೆ. ಅಲ್ಲಿ ಏರಿಯಾದವರೆಲ್ಲರೂ ಏನ್ ಸರ್ ಇದು ಕಾಡಿನಿಂದ ಮನೆ ತರ ಕಾಣ್ತಾ ಇದೆ, ಇದನ್ನ ಕೇಳಬಾರ್ದ? ನೀವು ಪುರಸಭೆಯಲ್ಲಿ ಏನಾದ್ರು ಲೈಸೆನ್ಸ್ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಅದಕ್ಕೆ ತಾವೇನಾದ್ರು ಲೈಸೆನ್ಸ್ ಕೊಟ್ಟಿದ್ದೀರಾ? ಸರ್ಕಾರಿ ಸವಾಲು ಎಷ್ಟಿದೆ ಸರ್? ಇದು ಎಷ್ಟು ಬಂದಿದೆ? ಯಾಕೆ ಕೊಡಕ್ ಬರಲ್ಲ? ಜಾತಿ ಮೀಟಿಂಗ್ ಇಡ್ಬೇಕಿದ್ನ 2 ಲಕ್ಷ ಜಾಸ್ತಿ ಮುಗಿದ್ಮೇಲೆ ಕೊಡ್ಲೇಬೇಕಲ್ವಾ? ಯಾರೋ ವೈಯಕ್ತಿಕ ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ ದಯಮಾಡಿ. ತುರ್ತು ಸಭೆನ ಕರೆದಿದ್ದೀರಾ, ಸ್ವಾಗತ ಅಲ್ಲ. ಆದರೆ ನಾನೊಂದು ಕ್ವಶನ್ ಕೇಳಬೇಕು ಅಂತ ಹೇಳಿ ನಿಮ್ಮನ್ನ ಚೀಫ್ ಆಫೀಸರಿಗೆ ಹೇಳಿದ್ದೀನಿ. ನೋಡಿ, ಬೇಲೂರು ವರ್ಲ್ಡ್ ಹೆರಿಟೇಜ್ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಆಗಿದೆ. ಹಾಗಾಗಿ ವರ್ಲ್ಡ್ ಹೆರಿಟೇಜ್ ಅಂತ ಇದ್ದಾಗ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಯುವಕನ ಹತ್ಯೆ ಪ್ರಕರಣ 5 ಆರೋಪಿಗಳ ಬಂಧನ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಮಾಹಿತಿ. 2028ಕ್ಕೆ ನಾನು ಏನೆಂದು ತೋರಿಸ್ತೀನಿ. ಸದನದಲ್ಲಿ HD ರೇವಣ್ಣ ಗುಡುಗು. ಸರ್ಕಾರದ ವಿರುದ್ಧ ಬೇಸರ. ವಾಣಿ ವಿಲಾಸ ಪರೀಕ್ಷಾ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಭೇಟಿ. ವ್ಯವಸ್ಥಿತ SSLC ಪರೀಕ್ಷೆಗೆ ಶ್ಲಾಘನೆ. ಉತ್ತಮ ಫಲಿತಾಂಶದ ಭರವಸೆ. ಗಣಿಗಾರಿಕೆ ವಿರುದ್ಧ ನೆಹರು ನಗರದ ನಿರಾಶ್ರಿತರ ಆಕ್ರೋಶ. ಮೂಲಭೂತ ಸೌಕರ್ಯಗಳಿಗಾಗಿ ಆಗ್ರಹ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ. ಬೇಲೂರು ಪುರಸಭೆಗೆ ಆದಾಯಕ್ಕೆ ಕೋಕ್. ಸದಸ್ಯರ ಜಟಾಪಟಿ. ಕೌನ್ಸಿಲ್ ತುರ್ತು ಸಭೆಯಲ್ಲಿ ಸದಸ್ಯರ ವಾಗ್ವಾದ. ಇದಾಗಿ ತುರ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ಟಿವಿ. ಸತ್ಯದ ಕಡೆ ನಮ್ಮ ನಡೆ.